ನಾಗಮಂಗಲದಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಬಿಜೆಪಿಯಿಂದ ಒಂದು ಸಮಿತಿಯನ್ನು ಸಿದ್ಧಪಡಿಸಲಾಗಿದೆ. ನಾಗಮಂಗಲದಲ್ಲಿ ನಡೆದಂತಹ ಗಲಭೆ ಪ್ರಕರಣ ಅದು ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಬಿಜೆಪಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ರಾಜ್ಯ ಬಿಜೆಪಿಯಿಂದ ಸತ್ಯ ಶೋಧನಾ ತಂಡವನ್ನು ಸಿದ್ಧಪಡಿಸಲಾಗಿದೆ. ಸಮಿತಿ ಸ್ಥಳವನ್ನು ಪರಿಶೀಲಿಸಿ ನಂತರ ವರದಿಯನ್ನು ನೀಡೋದಕ್ಕೆ ಸೂಚನೆ ಕೊಡಲಾಗಿದೆ. ಒಂದು ವಾರದೊಳಗೆ ಸಮಗ್ರ ವರದಿ ನೀಡೋದಕ್ಕೆ ಸೂಚನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೀಡಿದ್ದಾರೆ. ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ಭರತಿ ಬಸವರಾಜ್, ಕೆ ಸಿ ನಾರಾಯಣಗೌಡ, ಲಕ್ಷ್ಮೀ ಅಶ್ವಿನ್ ಗೌಡ, ಭಾಸ್ಕರರಾವ್ ಒಳಗೊಂಡಿರುವಂತಹ ಸಮಿತಿಯದು. ಎರಡು ಸಮುದಾಯಗಳ ನಡುವಿನ ಗಲಭೆ ಅದು. ಗಣೇಶೋತ್ಸವದ ಸಂದರ್ಭದಲ್ಲಿ ಆದಂಥ ಅವಘಡ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಆ ದೃಶ್ಯದಲ್ಲಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ವಾಣಿಜ್ಯ ಮಳಿಗೆಗಳು, ಅಂಗಡಿ ಮುಂಗಟ್ಟುಗಳು ಸುಟ್ಟು ಭಸ್ಮ ಆಗಿದೆ. ಸಾಲ ಸೋಲ ಮಾಡಿ ಅಂಗಡಿ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಳೋಣ ಅನ್ನುವಂತಹ ಬದುಕಿಗೆ ಕೊಳ್ಳೆ ಇಟ್ಟಂತಾಗಿದೆ. ಈ ನಡುವೆ ಹಲವು ನಾಯಕರು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಲ್ಲಿರುವಂತಹ ಅಪಾರ ಪ್ರಮಾಣದ ಹಾನಿ ಉಂಟಾದ ಹಿನ್ನೆಲೆಯಲ್ಲಿ ಅವ್ರಿಗೊಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇನೇ ಆದರೂ ಕೂಡ ಸತ್ಯ ಗೊತ್ತಾಗಬೇಕು, ಈ ಘಟನೆ ಕಾರಣ ಏನು ಅಂತ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶೋಭ ನೀಡ್ತಾರೆ. ಪ್ರಶೋಭ್, ಸತ್ಯಾಸತ್ಯತೆ ತಿಳಿಯೋದಕ್ಕೆ ಬಿಜೆಪಿಯಿಂದ ಒಂದು ಸಮಿತಿಯ ರಚನೆಯಾಗಿದೆ. ಈ ಸಮಿತಿಯ ಕಾರ್ಯವೈಖರಿ ಹೇಗಿರುತ್ತೆ, ಏನೇನು ಟಾಸ್ಕ್ ಅಂದರೆ ಇವರೆಲ್ಲ ಸ್ಪಾಟ್ಗೆ ಹೋಗಿ ಅಲ್ಲಿನ ಜನರನ್ನ ಮಾತಾಡಿಸಿ ಈ ಹಿಂದೆ ಆಗಿತ್ತಾ, ಯಾಕೆ ಈ ಘಟನೆ ಹಿಂಗಾಯಿತು, ಈ ಥರದ ಇನ್ಪುಟ್ಸ್ ತಗೋತಾರೆ, ಹೇಗದು? ಇದು ಒಂದು ರೀತಿ ದಿವ್ಯಶ್ರೀ ಹೇಳ್ಬೇಕು ಅಂದ್ರೆ ಈ ಒಂದು ಸತ್ಯ ಶೋಧನಾ ಸಮಿತಿ ಒಂದು ರೀತಿ ಮಂಡ್ಯ ಭಾಗದಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಬಲಪಡಿಸಲು ಮಾಡಿರುವಂತ ಒಂದು ಯತ್ನ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈಗ ಸದ್ಯಕ್ಕೆ ಮಂಡ್ಯ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರುವಂತ ಇಂದ್ರೇಶ್ ಅವರು ಇದೇ ಅವರ ಒಂದು ಅಂಡರ್ಗೆ ಬರುವಂತ ಜಿಲ್ಲೆ ಆಗಿರೋದ್ರಿಂದ ಒಂದಷ್ಟು ಅಲ್ಲಿರುವಂತ ಕಾರ್ಯಕರ್ತರಿಗೆ ಒಂದಷ್ಟು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ನಾಗಮಂಗಲ ತಾಲೂಕಿನಲ್ಲಿ ಈ ಹಿಂದೆ ಕಳೆದ 2 ಬಾರಿನೂ ಇದೇ ರೀತಿ ಮಾತಿನ ಚಕಮಕಿ ಆಗಿತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಮತ್ತೆ ಯಾವ ಮಸೀದಿಯಿಂದ ಯಾವ್ದಾದ್ರು ಮೌಲಿಗಳು ಏನಾದ್ರೂ ಕರೆ ಕೊಟ್ಟಿದ್ರ ಅಂತ ಒಂದು ಹುಡ್ಕುವಂತ ಪ್ರಯತ್ನನ ಈಗ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿ ಅವ್ರಿಗೆ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಪ್ರೀ ಪ್ಲಾನ್ಡ್ ಅನ್ನೋ ಒಂದು ಪ್ರಶ್ನೆನ ಬಿಜೆಪಿ ಮತ್ತೆ ಜೆಡಿಎಸ್ ಎತ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಒಂದು ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಪೆಟ್ರೋಲ್ ಬಾಂಬ್ಗಳು ಬಂದಿದ್ ಎಲ್ಲಿಂದ, ಮತ್ತೆ ತಲ್ವಾರ್ಗಳು ಮನೇಲಿ ಇದ್ರೂನು ಕೂಡ ಪೊಲೀಸ್ ಅವರು ಯಾಕೆ ಎಚ್ಚರ ವಹಿಸಿರ್ಲಿಲ್ಲ, ಮತ್ತೆ 2 ವರ್ಷದಿಂದ ಆಗ್ತಾ ಇದ್ದಂತ ಮಾತಿನ ಚಕಮಕಿ ಈ ವರ್ಷನೂ ಮುಂದುವರಿಯುತ್ತೆ ಅಥವಾ ಏನೋ ಒಂದು ಅಹಿತಕರ ಘಟನೆ ಆಗ್ಬೋದು ಅಂತ ಮುಂಜಾಗೃತಾ ಕ್ರಮವಾಗಿ ಒಂದಷ್ಟು ಪೊಲೀಸ್ ನಿಯೋಜನೆ ಮಾಡಿದ್ರೆ ಇಷ್ಟು ಮಟ್ಟಿಗೆ ಈ ಒಂದು ಕೋಮು ಗಲಭೆ ಆಗ್ತಾ ಇರ್ಲಿಲ್ಲ ಅನ್ನೋದು ಬಿಜೆಪಿ ಅವರ ವಾದ. ಸೊ ಇದನ್ನ ಇನ್ ಡೀಟೇಲ್ ಸ್ಟಡಿ ಆಗಿ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿಗೆ ಒಂದು ರಚನೆ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾಗಮಂಗಲ ತಾಲೂಕಿನ ಒಂದಷ್ಟು ಕಾರ್ಯಕರ್ತರಿಗೆ ಅಲ್ಲಿ ಹೋಗಿ ಮಾತಾಡಿಸಿ ಮತ್ತೆ ಎರಡೂ ಪಕ್ಷ ಅಂದ್ರೆ ಎರಡೂ ಸಮುದಾಯಗಳ ಒಂದಷ್ಟು ಇವರಿಗೆ ಇರುವಂತ ಸೋರ್ಸ್ ಪ್ರಕಾರ ಯಾವ್ದಾದ್ರು ಒಂದು ಮಾಹಿತಿ ಸಿಗತ್ತಾ ಅಂತ ಹುಡುಕಕ್ಕೆ ಈಗ ಸತ್ಯಶೋಧನಾ ಸಮಿತಿ ರಚನೆ ಆಗಿದೆ. ದಿವ್ಯಶ್ರೀ, ಪ್ರಶೋಭ್, ಈಗ ಸತ್ಯಶೋಧನಾ ತಂಡ ಸಿದ್ಧವಾಗಿದೆ, ರೈಟ್? ನೀವು ಹೇಳ್ದಂಗೆ ಎಲ್ಲ ರಿಪೋರ್ಟ್ ತಗೊಂಡ್ರು. ವಾಟ್ ನೆಕ್ಸ್ಟ್? ಅದನ್ನೇನಾದ್ರು ಸರ್ಕಾರ ಕೊಡ್ತಾರಾ, ಪೊಲೀಸ್ನವ್ರಿಗೆ ಕೊಡ್ತಾರಾ? ಒಂದು ತಾರ್ಕಿಕ ಅಂತ್ಯ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮೇಲ್ನೋಟಕ್ಕೆ ನೋಡೋದಾದ್ರೆ ಈಗ ಒಂದು ಪಕ್ಷ ಏನಾದ್ರೂ ಒಂದು ಸತ್ಯಶೋಧನಾ ಸಮಿತಿ ಇಂಟರ್ನಲ್ ಮಾಡಿದ್ರೆ ಅವರ ಪಾರ್ಟಿಗೆ ಮಾತ್ರ ಮುಖ್ಯ ಇಂಪಾರ್ಟೆಂಟ್ ಆಗತ್ತೆ. ಆದ್ರೆ ಈಗ ಇವರು ಮಾಡಿರುವಂತ ಈ ಒಂದು ಕಮಿಟಿಲಿ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಥವಾ ಒಂದು ಲೀಗಲ್ ಬೈಂಡಿಂಗ್ ಇದಕ್ಕೆ ಇರೋದಿಲ್ಲ. ಸೊ ಸರ್ಕಾರ ಕೊಟ್ರು ಕೂಡ ಸರ್ಕಾರ ಇದ್ರ ಮೇಲೆ ಯಾವುದೇ ರೀತಿ ಒಂದು ಆಕ್ಷನ್ ನ ತಗೊಳಕ್ ಆಗಲ್ಲ. ಇದು ಯಾವ ರೀತಿ ಅಂದ್ರೆ ಮಂಡ್ಯ ಭಾಗದಲ್ಲಿ ಅಥವಾ ನಾಗಮಂಗಲ ಭಾಗದಲ್ಲಿ ಈಗ ಇರುವಂತ ಒಂದು ರಾಜಕೀಯ ಲಾಭ ಏನ್ ಪಡಿಬಹುದು ಅಂತ ಅದಕ್ಕೆ ಈ ಒಂದು ಸತ್ಯಶೋಧನಾ ಸಮಿತಿ ಬಹಳಷ್ಟು ಬಿಜೆಪಿಗೆ ಮಾತ್ರ ಸಹಕಾರಿ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ದಿವ್ಯಶ್ರೀ, ಥ್ಯಾಂಕ್ ಯು ಪ್ರಶೋಭ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.